ಹೊಸ ಸೀರೆ ಉಡ್ಸಿ ಒಳ್ಳೆ ಜಾತ್ರೆಗೆ ಹೋಗೋಳ್ ಕಂಡಂಗ್ ಸಿಂಗಾರ ಮಾಡಿ ನನ್ನ ಹೆಸರು ಪೂಜೆ ಬೇರೆ ಮಾಡ್ದಲ್ಲ. ಏನುಡ ಸಮಾಚಾರ? ಅಕ್ಕ, ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬ ನಂಗ್ಯಾ? ಹ್ಞೂ, ಮತ್ತೆ ನಿಂಗೆ ನನ್ನ ಹುಟ್ಟುಹಬ್ಬ ಮಾತ್ರ ಜ್ಞಾಪಕ ಇರುತ್ತೆ, ನಿಂದ ಜ್ಞಾಪಕ ಇರಲ್ಲ ಅಲ್ವಾ? ತಗಿಯೋಡ ಗೆಪ್ತಿರಕ್ಕ ನಾ ಯಾವತ್ ಹುಡ್ದಿ ಅಂತ ನಾವ್ ಗೊತ್ತಿದ್ರು ತಾನ. ಅದೇ ಅಕ್ಕ, ವರಮಹಾಲಕ್ಷ್ಮಿ ಹಬ್ಬ ದಿವಸ ಹುಟ್ಟದೆ ಅಂತ ಅವ್ವ ಹೇಳ್ತಿದ್ಲು ಅಂತ ಹೇಳ್ತಿರ್ತ್ಯಾ? ಅದೇನೋ ಬಿಟ್ವೆ. ಅದಕ್ಕೆ ನೋಡು, ನಾವು ಹುಟ್ಟಿದಂಗೆ ಲಕ್ಷ್ಮಿ ನಮ್ಮ ಮನ ಬಿಟ್ಟು ಆಚಿಕೊಂಡು ಅಚ್ಚರಿ ಕಡ. ಇಷ್ಟ್ ಚಂದಾಗಿರೋ ಸೀರೆ ತೆಗೆಕ ನಿಂತ ಮೇಲಿತ್ತು ಲಕ್ಷ್ಮಿ. ದಿನಾ ಕ್ಯಾಂಟೀನಲ್ಲಿ ಊಟ ಮಾಡುವಂತ ದುಡ್ಡು ಕೊಡ್ತಿದ್ಯಲ್ಲ, ಅದನ್ನೇ ಕೂಡಿಟ್ ತಂದೆ. ಏನಂದ ನೀನು? ನನಗ್ ಸೀರೆ ತೆಗೆಕ ದಿನ ನೀವು ಉಪವಾಸ ಆಗ್ತಿದ್ದಾಡ? ಇರ್ಲಿ ಬಿಡಕ್ಕ, ನನ್ಗೋಸ್ಕರ ನಿನ್ ಎಷ್ಟು ದಿವಸ ಉಪವಾಸ ಇಲ್ಲ. ಇವತ್ತಿಗೆ ಕೊನ. ಇನ್ನು ಯಾವತ್ತೂ ನೀನು ಅಕ್ಕನ್ಗೋಸ್ಕರ ಉಪವಾಸ ಇರಬಾರ್ದು, ಆಯ್ತಾ? ಇವತ್ ನಾನು ಹುಡ್ದಬ್ಬ ಅಂತ ಕೋತಿಗೆ ಏನಾರು ಹೇಳ್ಬಿಟ್ಟೆ, ಆಮೇಲೆ ಅವಂತ್ರ ಮಾಡ್ಬಿಟ್ಟನು. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹಂಗಂದ್ಯಾನ? ನಿಂಗೆ ಅವೆಲ್ಲ ಗೊತ್ತಾಗಿಲ್ಲ, ಆಮೇಲೆ ನಿನ್ ತಂಗಿನ ಕೇಳ್ಕೊ. ಹ್ಯಾಪಿ ಬರ್ತ್ಡೇ. ನಿನ್ ಇಂಗ್ಲಿಷ್ ಕಾಟ ಜಾಸ್ತಿ ಆಗೋಯ್ತು. ತಕೋ ಅಂತೀನಿ. ಈಗ ಯಾನಸಿವು ಒಳ್ಳೆ ಚಂಡಿ ತಿನ್ನದ ತೆಗೆದು ನೋಡು ಮೊದ್ಲು. ತಗೋಬೇಕಾ? ಯಾಕೋ ಬೈವೆ? ಅಯ್ಯೋ, ಅದೇನ್ ಸಿಡಿಯೋದಿಲ್ಲ, ತೆಗಿ. ಹಂಗಂದಯ್ಯ, ಭೂಮಿ ಒಳಗ್ ನಿಧಿ ತೆಗ್ದಂಗ ಆಯ್ತು ಇದ್ರ ಕಾಟ. ಅಪ್ಪ ಸಿಕ್ತು. ಅದ್ರಾಗ ನಿಮ್ ಮಕ ನೋಡ್ಕೊಂಡ್ ಮತ್ತೆ ನನ್ ಮಕ್ವೆ ಅದಕ್ಕಿಂತ ಸುಂದರವಾದ್ದು ಬೇರೆ ಏನು ಸಿಕ್ನಿಲ್ಲ, ಅದಕ್ಕೆ ತಂದೆ. ಹೆಂಗೆ ನನ್ ಕಿಡ್ನಿ? ಕಿಡ್ನಿ ಅಲ್ಲ, ಬ್ರೈನು. ಎರಡು ಒಂದೇ ಕಡೆ ಇರೋದಿಲ್ವಾ? ಹಂಗಾರೆ ಇರೋ ಒಂದ್ ತುಟ್ನ ಹಂಚ್ಕೊಂಡ್ ತಿನ್ನೋಮು ಅನ್ನೋನು ಬಡವ, ಬೇರೆಯವ್ರ ಕೈಲಿ ಇರೋದನ್ನ ಕಿತ್ಕೊಂಡ್ ತಿನ್ನೋಮು ಅನ್ನೋನು ಶ್ರೀಮಂತ. ಅದಕ್ಕೆ ಇರ್ಲಿ ಇರ್ದೇ ಇರ್ಲಿ, ಬಡವ ಯಾವಾಗ್ಲೂ ಸಂತೋಷವಾಗೇ ಇರ್ತಾನ. ಕಾಗ ಒಂದಗ್ಲು ಅನ್ನ ಕಂಡ ತಕ್ಷಣ ತನ್ನ ಬಳಗನೆಲ್ಲ ಹೆಂಗ್ ಸೇರ್ಸ್ಕೊಂತದ ಹಂಗೆ ಬಡವ. ಅಯ್ಯೋ ಅಜಯ್, ನಿಮ್ ಕಾಗ ಗೂಗ ವಿಚಾರದಲ್ಲಿ ಕೋಗಲನ್ನ ಮರ್ತು ಬಿಟ್ರಲ್ಲ. ಬೇಗ ಲಡ್ಡು ಹಾಕಿ. ಡಬ್ಬ ನನ್ನ ಮಕ್ಳ ಸರಿಯಾಗಿದ್ದಾರಿ. ಕಾಗ ಫ್ಯಾಮಿಲಿ ಎಲ್ಲರೂ ಸಂತೋಷವಾಗವ್ರಿ. ನಿಮ್ ಮದುವೆ ವಿಷಯ ಕೇಳ ಹಿಂಗಿರವ. ಈ ಹೊತ್ತಿನಲ್ಲಿ ಅವ್ರಿಗೆ ಯಾಕೆ ಬೇಸರ ಮಾಡ್ದೆ? ನಾನೇ ಕೇಳ್ತೀನಿ ಬಿಡು. ನಾನಂತ ನಾಗ ನೀ ಬಂದ್ಬಿಡು, ನೀ ಸುಮ್ಮನೆ ಬಿಡು, ನಾ ಕೇಳ್ಬಿಡ್ತೀನಿ. ನಾಗವಾ ಅದಪ್ಪ. ಮಾದಪ್ಪ, ನನ್ ತಂಗ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆದ್ರ 101 ತೆಂಗಿನಕಾಯಿ ಹೊಡತೀನಪ್ಪ. ನಾನು ಅದಕ್ಕಿಂತ ಒಂದ್ ಜಾಸ್ತಿನೇ ಹೊಡಿತೀನಪ್ಪ. ಮಾದೇವ 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 ಮಾದೇವ. ಕಡಿಮೆ ಹೇಳ್ಬಿಟ್ನಾ? ಇದೇನ್ ಶಿಸ್ವಾರ ಕೆಟ್ಟತಾ ಊಟ ತರಕ್ಕ ಹೋಗಮ್ಮ. ಯಾಕಯ್ಯೋ, ಇಲ್ಗ ಯಾರು ಊಟ ತರದೇ ಇಲ್ವಾ? ನನ್ ತಂಗ ಪರೀಕ್ಷೆ ಬರಿತಾವಳೆ ಗೊತ್ತಾ? ಎಲ್ರೂ ಪರೀಕ್ಷೆನೇ ಬರೆಯೋದು, ನಿನ್ ತಂಗ ಒಬ್ಳ ಅಲ್ಲ, ಸ್ಕ್ವಾಡ್ ಬಂದವ್ರ. ಹೋಗೋಗು. ಏನ ಕೋಡ್ ಬಂದದ? ನೋಡಲ್ಲ ಬೌ, ಸ್ಕ್ವಾಡ್ ಬಂದವ್ರ. ನಿಂಗ ಅದೆಲ್ಲ ಅರ್ಥ ಆಗೋದಿಲ್ಲ. ಹೋಗತ್ತಾಗ. ಡೋಂಟ್ ಡಿಸ್ಟರ್ಬ್ ಮೀ ಸ್ಟೂಪಿಡ್. ಎಲ್ಲ ಕೂಸೆ, ನನಗೆ ಇಂಗ್ಲಿಷ್ ಬರಕ್ಕಿಲ್ಲ ಅಂತ ಇಂಗ್ಲಿಷ್ ಅಲ್ಲೇ ಬೋದಯ್ಯ. ಕರ ಅದ್ ಯಾವನ್ ಕರ್ದೈ? ನಾನು ಇಂಗ್ಲಿಷ್ಲೇ ಮಾತಾಡ್ತೀನಿ. ವಾಟ್ ಈಸ್ ದಿಸ್? ವೆಂಕೈ ಕುಸ ಕಮ್ ಗೆಟ್ ಔಟ್. ಓನ್ಲಿ ಒನ್ ಡಿಚ್ಚಿ ಗುಂಡೆ ಓಪನಿಂಗ್. ಐ ನಾಗೆ ಜುಟ್ ಓಪನ್ ಜೋಗೆ. ಕಮ್ ಆನ್ ಕೈ ಲುಕ್ ಓಪನಿಂಗ್. ಅಮ್ಮ ತಾಯಿ, ನೀನ್ ಇಂಗ್ಲಿಷ್ ಮಾತಾಡಿ ನಾನು ಸಾಯಿಸ್ಬಿಟ್ಟೆ ಕಣವ. ಬ್ಲೆಸ್ ಮಾಡಪ್ಪ. ಥ್ಯಾಂಕ್ ಯು.
ಎಂತೆಂತ ಜನ ಅವ್ರಪ್ಪ ಜಗತ್ತಾಗ. ಯಾಕೂಡ ನಂದದ ಏನ್ ಮಾಡೋದು? ನಾನು ಬರ್ಕೊಡಮು ಅಂದ್ರ ನಂಗೇನ್ ಬರ್ತದ? ನಾನಿನ್ ಓದಿದ್ದೇನ ಕಲ್ತಿದ್ದೇನ? ನೀನೇ ಕಷ್ಟ ಪಡ್ಬೇಕು. ನೀನ್ ಕಷ್ಟ ಪಡೋದಕ್ಕಿಂತ ಕಷ್ಟನಾ? ಅಯ್ಯೋ ನಾನ್ ಕಥ ಬಿಡು, ಅದ್ಯಾವ್ ದೊಡ್ಡ ವಿಷಯ. ಆದ್ರ ನಮ್ಗಿಂತಲೂ ಕಷ್ಟದಲ್ಲಿ ಅದೆಷ್ಟ್ ಜನ ಇಟ್ಟವ್ರು. ನೀನು ಅಂತವ್ರ ಮನ್ಸಿಗಾಗಿರೋ ಗಾಯನ ವಾಸಿ ಮಾಡ್ಬೇಕು. ಅವ್ರ ಕಣ್ಣೀರ್ ಒರ್ಸೋ ತಾಯಿ ಆಗ್ಬೇಕು. ನನ್ ಬಗ್ಗೆ ಅದೆಷ್ಟು ಕನ್ಸ್ ಕಟ್ಕೊಂಡಿದ್ಯಾ ಅಕ್ಕ. ನಿನ್ ಆಸೆ ನೆರವೇರ್ಸಕ್ಕಾದ್ರೂ ನಾನ್ ಡಾಕ್ಟರ್ ಆಗ್ತೀನಿ. ನೀ ಬರ್ಕತಾ ಇರು, ನಾ ಟೀ ಮಾಡ್ಕೊ ಬರ್ತೀನಿ. ಬಿಸಿ ಬಿಸಿ ಟೀ ರೆಡಿ. ಚೆನ್ನಾಗಿ ಶುಂಠಿ ಅರ್ಧಾಕಿನಿ, ಕುಡಿದು ಬಿಟ್ರೆ ಒಂದ್ ವಾರ ನಿದ್ದೆ ಬರೋದಿಲ್ಲ. ಇದೇನಾ ಹೊಸ ಯಾಸ? ನಮ್ ಕಾವೇರಿ ಓದೋದ್ರಲ್ಲಿ ನಮ್ದು ಒಂದ್ ಅಳಿಲ್ ಸೇವೆ ಇರ್ಲಿ ಅಂತ ಹೋಗ್ ಲೋಟ ತಕಬ. ಕಾವೇರಿ ದಪ್ಪುಸ್ಕ ಓದು, ಜಾಸ್ತಿ ತಲೆಗರ್ತದ. ಅದೇನು ನನ್ನ ಓದಿನ ಬಗ್ಗೆ ಅಷ್ಟೊಂದ್ ಕಾಳಜಿ? ಅವ್ವ, ನೀನು ಓದ್ನಾಗ ನನ್ ಭವಿಷ್ಯನೇ ಅಡಗದೆ. ನೀನ್ ಚೆನ್ನಾಗ್ ಓದಿದ್ರ 5 ವರ್ಷ ಅಂತೆ. ಡುಂಕಿ ಗಿಂಕಿ ಏನಾರ ಹೊಡೆದು ಬಿಟ್ರ ನನಗತಿ ಉಗೇ ಮಹಾತ್ಮಲಯ್ಯ. ಏನಾದು? ಏನಿಲ್ಲ, ಕಾವೇರಿಗೆ ಓದೋದ್ ಹೆಂಗ ಅಂತ ಹೇಳ್ಕೊಡ್ತಿದ್ದಿ ನೀನು. ಕಾಗ ಹಾಡನ್ ಹೇಳ್ಕೊಟ್ಟಂಗ. ಟೀ ಕೊಡ್ಲಾ? ಅದ್ಯಾಕಂಗ್ ಹಂಚ್ಕೊಂಡ್ ಓಡೈತಿದ ನಿಂತ್ಕ. ಅಲ್ಲ, ಈ ಅಮಾವಾಸ್ಯೆ ರಾತ್ರಲ್ಲಿ ದೆವ್ಗಳು ಓಡಾಡೋ ಹೊತ್ಲಿ